ಚೋಳ ಚಾಲುಕ್ಯ ಮಹಾಯುದ್ಧ, ದೆಕ್ಕನ್ನ ರಕ್ತಸಿಕ್ತ ರಣರಂಗ. ತುಂಗಭದ್ರಾ ನದಿ ಶಾಂತವಾಗಿ ಹರಿಯುತ್ತಿದ್ದಳು. ಆದರೆ ಆ ದಿನ ಅವಳ ನೀರು ಕೆಂಪಾಗಲಿತ್ತು. ಉತ್ತರದಲ್ಲಿ ಚಾಲುಕ್ಯರು, ದಕ್ಷಿಣದಲ್ಲಿ ಚೋಳರು. ಇಬ್ಬರು ಸಾಮ್ರಾಜ್ಯಗಳು ಒಂದೇ ಮಾತು ಹೇಳುತ್ತಿದ್ದವು: ದೆಕ್ಕನ್ ನಮ್ಮದು. ಎರಡು ಮಹಾಶಕ್ತಿಗಳ ಗರ್ವ. ದಕ್ಷಿಣ ಭಾರತದಲ್ಲಿ ಚೋಳರು ಸಮುದ್ರದಷ್ಟು ಬಲಿಷ್ಠ. ರಾಜರಾಜರಾಜ ಚೋಳ, ನಂತರ ಅವನ ಪುತ್ರ ರಾಜೇಂದ್ರ ಚೋಳ ಸಮುದ್ರದಿಂದ ಗಂಗೆಯವರೆಗೆ ಹೆಸರಿಟ್ಟವರು. ಇನ್ನೊಂದು ಕಡೆ ಕಲ್ಯಾಣದಲ್ಲಿ ಕುಳಿತಿದ್ದವರು ಸತ್ಯಾಶ್ರಯ, ಸೋಮೇಶ್ವರ ಒನ್. ಪಶ್ಚಿಮ ಚಾಲುಕ್ಯರ ಗರ್ವ. ಯುದ್ಧಕ್ಕೆ ಕಾರಣ ವಂಗಿ ಪ್ರದೇಶ. ಯುದ್ಧಕ್ಕೆ ಕಾರಣವಾದುದು ವಂಗಿ ದೇಶ, ಇಂದಿನ ಆಂಧ್ರ. ವಂಗಿ ಎಂದರೆ ವ್ಯಾಪಾರ ಮಾರ್ಗ, ರಾಜಕೀಯ ಬಲ, ಚೋಳ ಚಾಲುಕ್ಯ ಸಂಬಂಧದ ಕೇಂದ್ರೀಯ ಬಿಂದು. ಒಬ್ಬರೂ ಅದನ್ನು ಬಿಡಲು ಸಿದ್ಧರಿರಲಿಲ್ಲ. ಯುದ್ಧ ಶುರು. ಭೂಮಿ ಕಂಪಿಸಿದ ಕ್ಷಣ. ತುಂಗಭದ್ರಾ ತೀರದಲ್ಲಿ ಸೇನೆಗಳು ಮುಖಾಮುಖಿಯಾದವು. ಯುದ್ಧ ಡಂಕರಣೆ, ಆನೆಗಳ ಗರ್ಜನೆ, ಕತ್ತಿಗಳ ಮಿಂಚು. ಆಕಾಶದಲ್ಲಿ ಧೂಳು, ಭೂಮಿಯಲ್ಲಿ ರಕ್ತ. ಇತಿಹಾಸ ಬರೆಯಲಾಗುತ್ತಿತ್ತು. ಸೋಮೇಶ್ವರ ಒನ್ ಯುದ್ಧದ ತಂತ್ರಜ್ಞ. ಸೋಮೇಶ್ವರ ಒನ್ ನೇರ ಯುದ್ಧಕ್ಕಿಂತ ತಂತ್ರಕ್ಕೆ ಒತ್ತು. ರಕ್ಷಣಾತ್ಮಕ ಯುದ್ಧ, ಸಮಯ ಕಾದು ಹೊಡೆಯುವ ತಂತ್ರ. ಚೋಳರ ಬಲ ಹೆಚ್ಚಾಗಿದ್ದರೂ ಚಾಲುಕ್ಯರು ನೆಲದ ಲಾಭವನ್ನು ಪಡೆದರು. ಯುದ್ಧದ ಫಲಿತಾಂಶ ಜಯವೂ ಅಲ್ಲ, ಸೋಲುವಲ್ಲ. ಈ ಯುದ್ಧ ಸಂಪೂರ್ಣ ಜಯ ಯಾರಿಗೂ ಸಿಗಲಿಲ್ಲ. ಆದರೆ ಚೋಳರ ವಿಸ್ತರಣೆಗೆ ಬ್ರೇಕ್ ಬಿತ್ತು. ದೆಕ್ಕನ್ ಮೇಲೆ ಚಾಲುಕ್ಯರ ಹಿಡಿತ ಉಳಿಯಿತು. ಇತಿಹಾಸ ಇದನ್ನು ಕರೆಯುತ್ತದೆ ಅಂತ್ಯವಿಲ್ಲದ ಯುದ್ಧ. ಯುದ್ಧದ ಬೆಲೆ. ಯುದ್ಧದ ನಂತರ ಹಳ್ಳಿಗಳು ನಾಶ, ಜನರ ದುಃಖ, ಆರ್ಥಿಕ ಹೊರೆ. ಆದರೆ ಚಾಲುಕ್ಯ ಸಾಮ್ರಾಜ್ಯ ಇನ್ನೂ ನಿಂತಿತ್ತು. ಒಂದು ರಾಜನ ಮೌನ ನಿರ್ಗಮನ. ಸೋಮೇಶ್ವರ ಒನ್ ಜೀವನದ ಕೊನೆಯ ಹಂತದಲ್ಲಿ ಒಂದು ಅಚ್ಚರಿ ನಿರ್ಧಾರ ತೆಗೆದುಕೊಂಡನು. ಆತ್ಮಸಮರ್ಪಣೆ. ನದಿಯಲ್ಲಿ ಜಲಸಮಾಧಿ. ರಾಜ ಹೋಗಿದ್ದನು, ಆದರೆ ಸಾಮ್ರಾಜ್ಯ ಉಳಿದಿತ್ತು. ಎಪಿಸೋಡ್ ಎಂಡ್. ಹೊಸ ನಾಯಕನ ಆಗಮನ. ಚಾಲುಕ್ಯರ ಸಿಂಹಾಸನ ಖಾಲಿಯಾಗಲಿಲ್ಲ. ಒಬ್ಬ ಹೊಸ ರಾಜ ಇನ್ನಷ್ಟು ಮಹತ್ವಾಕಾಂಕ್ಷೆಯೊಂದಿಗೆ ಎದ್ದು ಬರುತ್ತಿದ್ದನು. ಮುಂದಿನ ಎಪಿಸೋಡ್ನಲ್ಲಿ ವಿಕ್ರಮಾದಿತ್ಯ ಸಿಕ್ಸ್ತ್, ಚಾಲುಕ್ಯರ ಚಿನ್ನದ ಯುಗ. ಇದು ಯುದ್ಧದ ಕಥೆಯಲ್ಲ, ಇದು ಮಹತ್ವದ ಪುನರುತ್ಥಾನ. ನಿಮಗೆ ಈ ಇತಿಹಾಸ ಕಥೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಕನ್ನಡದ ಈ ಶೌರ್ಯಗಾಥೆಯನ್ನು ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ.